ಪ್ರಿಯ ವೀಕ್ಷಕರೇ ನಮಸ್ಕಾರ. ಚನ್ನಪಟ್ಟಣ ಚೆಸ್ ಆಟದಲ್ಲಿ ಗೆಲ್ಲೋದು ಯಾರು ಅಂತ ಇಡೀ ರಾಜ್ಯದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಿದೆ. ಚನ್ನಪಟ್ಟಣದ ಮತದಾರರ ಮನದಾಳ ನವೆಂಬರ್ 23ಕ್ಕೆ ಗೊತ್ತಾಗುತ್ತೆ. ಆದ್ರೆ ಅದಕ್ಕೂ ಮೊದಲೇ ಚನ್ನಪಟ್ಟಣದಲ್ಲಿ ಗೆಲ್ಲೋರು ಯಾರು ಅಂತ ಹಿಂಟ್ ಸಿಕ್ಕಾಗಿದೆ. ಗೆಲ್ಲೋರು ಯಾರು ಅಂತೀರಾ? ನಿಮ್ಮ ಬಾಸ್ ಟಿವಿ ತೋರಿಸ್ತಿದೆ ನೋಡಿ. ಚನ್ನಪಟ್ಟಣ ಉಪಚುನಾವಣೆ ಗೆಲುವಿನ ಪಕ್ಕಾ ಲೆಕ್ಕಾಚಾರದ ಸ್ಟೋರಿ. ಚನ್ನಪಟ್ಟಣ ಚಕ್ರಾಧಿಪತ್ಯಕ್ಕೆ ಘಟಾನುಘಟಿಗಳ ಬಿಗ್ ಫೈಟ್. ನಿಖಿಲ್ ವರ್ಸಸ್ ಯೋಗೇಶ್ವರ್ ಮಧ್ಯೆ ರೋಚಕ ಕದನ. ಗೆಲುವಿನ ಸರದಾರನ ಬಗ್ಗೆ ಬಾಸ್ ಟಿವಿಗೆ ಸಿಕ್ಕಿದೆ ಪಕ್ಕಾ ಹಿಂಟ್. ನವೆಂಬರ್ 13ರಂದು ಚನ್ನಪಟ್ಟಣದ ಮತದಾರರು ತಮ್ಮ ಕ್ಷೇತ್ರದ ಶಾಸಕ ಯಾರಾಗಬೇಕು ಅಂತ ನಿರ್ಧರಿಸಿ ಮತ ಹಾಕಿದ್ದಾರೆ. ಕ್ಷೇತ್ರದಲ್ಲಿ ಹಿಂದೆಂದೂ ಆಗದಂತಹ ಸಂಖ್ಯೆಯಲ್ಲಿ ಮತದಾನ ನಡೆದಿದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ 85.27% ಮತದಾನ ನಡೆದಿತ್ತು. ಆದರೆ ಬೈ ಎಲೆಕ್ಷನ್ನಲ್ಲಿ ಅದಕ್ಕಿಂತ 3.5% ಮತದಾನ ಹೆಚ್ಚಾಗಿದೆ. ಅಂದರೆ 88.80% ಮತದಾನ ಆಗಿದೆ. ಒಟ್ಟು 2,32,996 ಮತದಾರರ ಪೈಕಿ 2,06,866 ಮತದಾರರು ಹಾಕಿರೋ ವೋಟ್ ಈಗ ಬ್ಯಾಲೆಟ್ ಬಾಕ್ಸ್ನಲ್ಲಿ ಭದ್ರವಾಗಿದೆ. ಇನ್ನೊಂದೆಡೆ ಗೆಲ್ಲೋದು ಯಾರು ಅಂತ ಚನ್ನಪಟ್ಟಣ ಸೇರಿ ಇಡೀ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಶುರುವಾಗಿದೆ. ನಾನೇ ಗೆಲ್ತೀನಿ ಅನ್ನೋದಕ್ಕೆ ಅತಿ ಹೆಚ್ಚು ಸಂಖ್ಯೆಯ ಮತದಾನವೇ ಸಾಕ್ಷಿ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಾರ್ಯಕರ್ತರ ಅವಿರತ ಶ್ರಮವೇ ಗೆಲುವಿಗೆ ದಾರಿ. ರಾಜಕೀಯದ ದೈತ್ಯ ಶಕ್ತಿ ದೇವೇಗೌಡರು ಉರುಳಿಸಿದ ದಾಳಕ್ಕೆ ಹೆದರಿದ ಯೋಗೇಶ್ವರ್. ಬಿಜೆಪಿ ಜೆಡಿಎಸ್ ದೋಸ್ತಿ ಆಟ. ಕುಮಾರಸ್ವಾಮಿ ದೇವೇಗೌಡರ ಪ್ರಭಾವಕ್ಕೆ ಬೆಚ್ಚಿದ ಸೈನಿಕ. ಎಸ್, ರಾಜ್ಯದಲ್ಲಿ ನಡೆದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸಂಡೂರು ಶಿಗ್ಗಾವಿಗಿಂತ ಚನ್ನಪಟ್ಟಣದ ಚದುರಂಗದ ವೀರ ಯಾರು ಅನ್ನೋದೇ ಕುತೂಹಲವಾಗಿದೆ. ನಿಮ್ಮ ಬಾಸ್ ಟಿವಿ ಗ್ರೌಂಡ್ ರಿಪೋರ್ಟ್ ಹಾಗೂ ಸಿಕ್ಕಿರೋ ಪಕ್ಕಾ ಹಿಂಟ್ ಪ್ರಕಾರ ಗ್ಯಾರಂಟಿ ಸರ್ಕಾರದ ಕೈ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಹ್ಯಾಟ್ರಿಕ್ ಸೋಲು ಪಕ್ಕಾ ಅನಿಸ್ತಿದೆ. ಮೋದಿ ಸರ್ಕಾರದಲ್ಲಿ ಮಂತ್ರಿಯಾಗಿರೋ ಕುಮಾರಸ್ವಾಮಿ ಮಗ ನಿಖಿಲ್ ವಿರುದ್ಧ ನನಗೆ ಸೋಲಾಗಬಹುದು ಅಂತ ಈಗಾಗಲೇ ಯೋಗೇಶ್ವರ್ ಕಂಗಾಲಾಗಿದ್ದಾರೆ. ಮತದಾನದ ಮರುದಿನವೇ ಮೊದಲು ಸುದ್ದಿಗೋಷ್ಠಿ ನಡೆಸಿದ ನಿಖಿಲ್ ಗೆಲ್ಲೋದು ನಾನೇ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರೆ, ನಿಖಿಲ್ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಯೋಗೇಶ್ವರ್ ನನ್ನ ಗೆಲುವು ಯಾಕೆ ಕಷ್ಟ ಅಂತ ಅಳಲು ತೋಡಿಕೊಂಡಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಆಡಿದ ಮಾತುಗಳಿಂದ ನನಗೂ ಆಘಾತವಾಗಿದೆ. ಪ್ರಾದೇಶಿಕ ಪಕ್ಷದ ಕುಮಾರಸ್ವಾಮಿ ದೇವೇಗೌಡರನ್ನ ವೈಯಕ್ತಿಕವಾಗಿ ಯಾರಾದರೂ ಕೆಟ್ಟದಾಗಿ ಬೈದ್ರೆ ಒಕ್ಕಲಿಗ ಸಮುದಾಯ ಸಹಿಸೋದು ಕಷ್ಟ ಅಂತ ಹೇಳಿದ್ರು. ಸೊ ಈ ಸಲವೂ ನಾನು ಗೆಲ್ಲೋದು ಡೌಟ್ ಅಂತ ಯೋಗೇಶ್ವರ್ ಮನಸ್ಸಲ್ಲಿ ಇರೋ ತರ ಕಾಣ್ತಿದೆ. ಇದುವರೆಗೂ 10 ಬಾರಿ ಚುನಾವಣೆಯಲ್ಲಿ ಸೆಣಸಾಡಿದ್ರು ಯೋಗೇಶ್ವರ್ ಈ ಹಿಂದಿನ 2 ಚುನಾವಣೆಗಳಲ್ಲಿನ ಸೋಲಿನ ಬಗ್ಗೆ ಮತದಾನ ಮರುದಿನವೇ ಹೇಳಿಕೊಂಡಿದ್ರು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಿಂದಲೇ ಚುನಾವಣೆಗೆ ಸ್ಪರ್ಧಿಸಿದ್ರು ಸಹ ಕುಮಾರಸ್ವಾಮಿ ತೆರವುಗೊಳಿಸಿದ ಜೆಡಿಎಸ್ ಭದ್ರಕೋಟೆ ಚನ್ನಪಟ್ಟಣದಲ್ಲಿ ಅವರ ಮಗ ನಿಖಿಲ್ ಗೆಲ್ಲಬಹುದು ಅನ್ನೋ ಅನುಮಾನ ಸೈನಿಕನಿಗೆ ಇದೆ. ಕ್ಷೇತ್ರದಲ್ಲಿ ಯಾರೇ ಗೆದ್ದರೂ ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ. ಆದರೆ ಕಾಂಗ್ರೆಸ್ಗಿಂತ ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಮಾಡಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಡಿಕೆಶಿ ಅಥವಾ ಡಿಕೆ ಸುರೇಶ್ ನಿಲ್ಲಬಹುದು ಅಂತ ಎಲ್ಲ ಅಂದುಕೊಳ್ತಿದ್ದಾಗ ಕೊನೆ ಕ್ಷಣದ ಆಪರೇಷನ್ನಲ್ಲಿ ಕಾಂಗ್ರೆಸ್ನಿಂದ ಯೋಗೇಶ್ವರ್ ನಿಲ್ಲಿಸಿದ್ರು ಡಿಕೆ ಬ್ರದರ್ಸ್ ಹಾಗೂ ಸಿಎಂ ಸಿದ್ದರಾಮಯ್ಯ. ಇನ್ನೊಂದೆಡೆ ಕುಮಾರಸ್ವಾಮಿಯಿಂದ ತೆರವಾದ ಕ್ಷೇತ್ರದಲ್ಲಿ ಮಗ ನಿಖಿಲ್ ನಿಲ್ಲಲಿ ಅಂತ ದೋಸ್ತಿ ಬ್ರದರ್ಸ್ ನಿಖಿಲ್ ನಿಲ್ಲಿಸಿದ್ರು. ಎರಡೂ ಕಡೆಯವರು ಈಗ ಗೆಲ್ಲೋದು ನಾವೇ ಅಂತ ವಾದದ ಜೊತೆಗೆ ಬೆಟ್ಟಿಂಗ್ ಆಡ್ತಿದ್ದಾರೆ. ಒಟ್ಟಾರೆ ಚನ್ನಪಟ್ಟಣದ ಜನ ಗೆಲ್ಲಿಸಿರೋದು ಯಾರನ್ನ ಅಂತ ನವೆಂಬರ್ 23ಕ್ಕೆ ಅಧಿಕೃತವಾಗಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.